ಕುತ್ಕೋಬಿಡ್ರಿ. ಮದ್ವೆಗೆ ಹೋಗಕ್ಕೆ ಬಟ್ಟೆಗಳು ರೆಡಿ ಮಾಡ್ಕೊಂಡಿದ್ದೀರಾ, ಜುವೆಲ್ರಿಗಳು ರೆಡಿ ಮಾಡ್ಕೊಂಡಿದ್ದೀರಾ, ಏನೊಂದು ಇಲ್ಲ. ಅಲ್ಲಿ ಬಂದ್ಬಿಟ್ಟು ಅದಿಲ್ಲ ಇದಿಲ್ಲ ಅನ್ರಿ, ಆಮೇಲೆ ಮಾಡ್ತೀನಿ ನಿಮ್ಗೆ. ಹೌದಲ್ವಾ ಅಮ್ಮ, ಇವಾಗ್ಲೂ ರೆಡಿ ಮಾಡ್ಕೋತೀವಿ. ವಾವಕ್ಕ ಹತ್ರ ಎಷ್ಟೊಂದ್ ಜ್ಯುವೆಲ್ರೀಸ್ ಇದೆ ಅಲ್ವಾ? ಈ ಜ್ಯುವೆಲ್ರಿ ನಾನ್ ಹಾಕೊಳ್ಳ, ಹತ್ರ ಯಾವ ಜ್ಯುವೆಲ್ರಿನೂ ಹಾಕೊಳ್ಳಕ್ಕಿಲ್ಲ. ನನ್ ಜ್ಯುವೆಲ್ರೀಸ್ ನ ಎಲ್ಲ ಹಾಳ್ ಮಾಡ್ತಾಳೆ, ಯಾವ್ದು ನೆಟ್ಟಿಗೆ ಇಟ್ಕೊಳ್ಳಲ್ಲ. ಹೋಗಿ ಇಲ್ಲಿಂದ. ಅಮ್ಮ, ಏನ್ ಚಿನಿ, ಯಾಕೆ ಸಪ್ಪಗಿದ್ಯಾ? ಅಕ್ಕನ ಜ್ಯುವೆಲ್ರಿ ಕೊಡಕ್ಕ ಅಂತ ಕೇಳ್ದೆ ಅಮ್ಮ. ಅಕ್ಕ ನನ್ ಬೈಬಿಟ್ ಕಳಿಸ್ತು. ಸರಿ ಆಯ್ತು, ನೀನ್ ಬೇಜಾರ್ ಮಾಡ್ಕೋಬೇಡ, ಹೋಗು. ನಾನು ನಿನ್ಗೆ ಹೊಸ ಜ್ಯುವೆಲ್ರಿ ಆರ್ಡರ್ ಮಾಡ್ತೀನಿ. ಚಿನಿ, ನಿಗೋಸ್ಕರ ಜ್ಯುವೆಲ್ರೀಸ್ ತರಿಸಿದೀನಿ, ನಿನ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೋಬಾ. ವಾವ್, ಜ್ಯುವೆಲ್ರಿ ಎಷ್ಟು ಚೆನ್ನಾಗಿದೆ. ಮೈ ಜ್ಯುವೆಲ್ರಿ ನಾನ್ ಹಾಕೋತೀನಮ್ಮ. ತರಿಸಿರೋದು ಚಿನ್ನಿಗೋಸ್ಕರ. ಚಿನ್ನಿ ಜ್ಯುವೆಲ್ರಿ ನನ್ ಕೊಡೆ, ನಾನು ಹಾಕೋತೀನಿ. ಆಯ್ತಕ್ಕ ತಗೋ, ನಾನೇ ನಿಂತರ ಜ್ಯುವೆಲ್ರೀಸ್ ನೆಲ್ಲ ತಗೋಬೇಡ ಅಂತ ಹೇಳಲ್ಲ. ಅವಳಿಗಿರೋ ಅಷ್ಟು ದೊಡ್ಡ ಮನ್ಸ್ ಕೂಡ ನಿನಗಿಲ್ಲ. ಅಮ್ಮ, ಇದೇಗಿರುತ್ತೆ? ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವೇರ್ ಮಾಡಿರೋ ಜ್ಯುವೆಲ್ರೀಸ್ ಋತ್ವಿ ರೀಗಲ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿರೋದು. ಇವ್ರದ್ದು ವೆಬ್ಸೈಟ್ ಕೂಡ ಇದೆ. ಇವ್ರ ಹತ್ರ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ರೀಸ್ ಸಿಗುತ್ತೆ ರೀಸನಬಲ್ ಪ್ರೈಸ್ ನಲ್ಲಿ. ನಿಮ್ಗೂ ಏನಾದ್ರು ಈ ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರೀಸ್ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ. ಇವ್ರ ವೆಬ್ಸೈಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಾರಿ ಇವ್ರ ಪೇಜ್ ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.